ಸಿದ್ದರಾಮಯ್ಯನವರನ್ನ ದೇವರಾಜು ಅರಸು ಅವರಿಗೆ ಹೋಲಿಸಿದ್ದಾಯಿತು. ಅದು ಬೇರೆ 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 ಚರ್ಚೆಗಳಿಗೆ ಬಂತು. ಈಗ ನಾಲ್ವಡಿ ಕೃಷ್ಣರಾಜ್ ಅವರಿಗೆ ಹೋಲಿಕೆಯನ್ನು ಸ್ವತಃ ಅವರ ಪುತ್ರರೇ ಮಾಡ್ತಾ ಇದ್ದಾರೆ. ಒಂದು ಹೇಳ ಯತೀಂದ್ರ ಅವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೂದಲಿಗೂ ಸಮ ಇಲ್ಲ. ನೀವೀಗಿನ ರಾಜಕಾರಣಿಗಳು ಟೀಕೆಗಳು ಬರ್ತಾ ಇದೆ, ಅದಕ್ಕೆ ನೋಡಿ ಸ್ಟೋರಿಯನ್ನು. ರಾಜ್ಯ ರಾಜಕೀಯದಲ್ಲಿ ಕೊಡುಗೆ ಸಮರ. ನಾಲ್ವಡಿ ಒಡೆಯರ್ ಕೊಟ್ಟಷ್ಟೇ ಕೊಡುಗೆ ಸಿಎಂ ಕೊಟ್ಟಿದ್ದಾರ. ತಂದೆಯನ್ನೇ ಮಹಾರಾಜರಿಗೆ ಹೋಲಿಸಿ ಯತೀಂದ್ರ ವಿವಾದ. ಯತೀಂದ್ರಗೆ ಬಿಜೆಪಿ ನಾಯಕರ ಕೌಂಟರ್. ನಮ್ಮ ಅಪ್ಪನ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಜಾಸ್ತಿ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ರಾಜಕೀಯ ಚರ್ಚೆ. ಪರ ವಿರೋಧದ ಟೀಕೆಗೆ ವೇದಿಕೆಯಾಗಿದೆ. ಮೈಸೂರು ಸಾಧನಾ ಸಮಾವೇಶವನ್ನು ಟೀಕಿಸ್ತಾ ಇರುವ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡುವಾಗ ಯತೀಂದ್ರ ಸಿದ್ದರಾಮಯ್ಯ ಮಹಾರಾಜರ ಕಾಲಕ್ಕೆ ತಂದೆಯನ್ನ ಹೋಲಿಸಿ ಅವರಿಗಿಂತಲೂ ಸಿದ್ದರಾಮಯ್ಯ ಕೊಡುಗೆ ಜಾಸ್ತಿ ಎಂದುಬಿಟ್ಟಿದ್ದಾರೆ. ಪುತ್ರನ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅರಸೀಕೆರೆಯಲ್ಲಿ ಇವತ್ತು ಯತೀಂದ್ರ ಹೋಲಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಮೈಸೂರು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗಿಂತ ಹೆಚ್ಚು ಅನುದಾನ ಕೊಟ್ಟಿದೆ ಅಂತ ಅಷ್ಟೇ ಅವರು ಹೇಳಿದ್ರು. ಪುತ್ರನ ಹೋಲಿಕೆ ಸರಿ ತಪ್ಪಿನ ಬಗ್ಗೆ ಮಾತನಾಡದೆ ಜಾರ್ಕೊಂಡ್ರು. ಗೃಹ ಸಚಿವ ಪರಮೇಶ್ವರ್ ನೋ ಕಾಮೆಂಟ್ಸ್ ಅಂತಿದ್ದಾರೆ. ಆದರೆ ಸಂಸದರು ಮತ್ತು ಮೈಸೂರು ರಾಜಮನೆತನದ ಯದುವೀರ್ ಒಡೆಯರ್ ಸೂಕ್ಷ್ಮವಾಗಿ ರಿಯಾಕ್ಟ್ ಮಾಡಿ, ರಾಜಮನೆತನದ ಕೆಲಸ ಮೈಸೂರು ಜನರಿಗೆ ಗೊತ್ತು, ಯಾರು ಹೆಚ್ಚು ಕಡಿಮೆ ಅಂತ ಮಾತಾಡಬಾರದು ಅಂದಿದ್ದಾರೆ. ಸಾಧನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ. ನಾವು ಬಿಜೆಪಿಯವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ, ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ. ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು, ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಹೆಚ್ಚು ಯಾರು ಕಡಿಮೆ, ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಹೋಲಿಕೆ ಮಾಡಿ ನೋಡಬೇಕಾ? ಅಂದಿನ ಕಾಲದ ಮಹಾರಾಜರ ಒಂದು ಕೊಡುಗೆಗಳನ್ನು ಈಗಿನ ಸಿದ್ದರಾಮಯ್ಯ ಅವರ ಕೊಡುಗೆಗಳನ್ನು ತುಲನೆ ಮಾಡಬೇಕಾ? ಈ ರೀತಿಯ ಚರ್ಚೆಯನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇ ಹುಟ್ಟುಹಾಕಿದ್ದಾರೆ. ಮೈಸೂರು ಸಾಧನಾ ಸಮಾವೇಶದ ವಿಪಕ್ಷಗಳು ವರ್ಸಸ್ ಕಾಂಗ್ರೆಸ್ ನಡುವಿನ ಜಟಾಪಟಿಯಲ್ಲಿ ಆ ಒಂದು ಪ್ರಶ್ನೆ ತೂರಿ ಬಂದಂಥ ಸಂದರ್ಭದಲ್ಲಿ ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆ ಏನಿದೆ ಅದು ರಾಜಕೀಯ ಸಮರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಿಂತಲೂ ಸಿದ್ದರಾಮಯ್ಯನವರ ಕೊಡುಗೆ ಜಾಸ್ತಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿರ್ತಕ್ಕಂಥದ್ದು. ಆದರೆ ಪುತ್ರನ ಹೇಳಿಕೆಯನ್ನು ನೇರವಾಗಿ ಸಮರ್ಥನೆ ಮಾಡಿಕೊಳ್ಳದೆ, ಜೊತೆಗೆ ಅದನ್ನು ಅಲ್ಲೆಗೆಳೆದೆ, ಜೊತೆಗೆ ಅದನ್ನು ಸರಿ ತಪ್ಪು ಅಂತ ಯಾವುದನ್ನು ಕೂಡ ವಿಶ್ಲೇಷಣೆ ಮಾಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಜಾಣ ನಡೆಯನ್ನು ತೋರಿದ್ದಾರೆ. ಹಾಗಾದರೆ ಇದು ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ? ಕಾದ್ ನೋಡಬೇಕಿದೆ. ಯತೀಂದ್ರ ಹೇಳಿಕೆಯನ್ನ ಬಿಜೆಪಿ ಜೆಡಿಎಸ್ ತೀವ್ರವಾಗಿ ಖಂಡಿಸಿದೆ. ಹುಚ್ಚು ಹೇಳಿಕೆಗಳಿಂದ ಸಿದ್ದರಾಮಯ್ಯ ಅವರನ್ನ ಅಟ್ಟಕ್ಕೇರಿಸಿದ್ರೆ ಯಾರಿಗೂ ಉಪಯೋಗ ಇಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ರೆ, ತಂದೆ ಮೇಲಿನ ದುರಾಭಿಮಾನದ ಹೇಳಿಕೆ ಇದು ರಾಜಮನೆತನಕ್ಕೆ, ರಾಜ್ಯದ ಜನರಿಗೆ ಮಾಡಿದ ಅಪಮಾನ. ಯತೀಂದ್ರ ಕ್ಷಮೆ ಕೇಳಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇನ್ನು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿ, ದೇವರಾಜ್ ಅರಸುಗಿಂತಲೂ ದೊಡ್ಡವರು ನಾನು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಈಗ ಮಗನ್ ಸರದಿ 10 ವರ್ಷ ಸಿಎಂ ಆಗ್ಬಿಟ್ರೆ ನಾಡದೇವತೆ ಚಾಮುಂಡಿಗಿಂತ ದೊಡ್ಡವರಾಗ್ಬಿಡ್ತಾ ಇದ್ರೇನು? ನಿಮ್ಮಪ್ಪನ ಕೊಡುಗೆ ಏನು ಅಂತ ಯತೀಂದ್ರಗೆ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಚಿವ ವಿಶ್ವನಾಥ್ ಕೂಡ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಸುಮ್ಮನೆ ಅಂತ ಪುಣ್ಯಾತ್ಮರಿಗೆ ತುಲನೆ ಮಾಡಿಕೊಂಡು ಅವ್ರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬಾರ್ದು. ಹುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಅಟ್ಟಕ್ಕೇರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ, ರಾಜ್ಯಕ್ಕೂ ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯನವರು ಮೂಡ ಸೈಟಲ್ಲಿ 14 ಸೈಟು ನನಗೇ ಬೇಕು ಅಂತ ತಗೊಂಡವ್ರನ್ನ, ಚಿನ್ನ ಅಡ್ಬಿಟ್ಟು KRS ಅನ್ನ ಕಡ್ದಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಇದೆ. ಹೋಲಿಕೆ ಮಾಡೋವಂಥದ್ದು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ, ಅದು ಪುಣ್ಯ. ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಇವತ್ತು ಯತೀಂದ್ರ ಅವರ ಬಾಯಿಂದ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಬರಬರ್ತಾ ದೇವರಾಜ ಅರಸುಗಿಂತ ತಾನೇ ದೊಡ್ಡವನು ಅಂತ ಹೇಳಕ್ಕೆ ಶುರುವಾದರು. ಅದಾದ ನಂತರ ಈಗ ನಾಡನ್ನು ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ
ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಬಿಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ, ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ. ಇದು ದುರಂಕಾರದ ಪರಮಾವಧಿ. ಮತ್ತು ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು, ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ. ಮೈಸೂರು ಸಾಧನಾ ಸಮಾವೇಶ ಜಟಾಪಟಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆಗಳಿಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯ ಟಾಪ್ ಅಂತ ಸ್ವತಃ ಪುತ್ರನೇ ಹೇಳಿರೋದು ನಾನಾ ಚರ್ಚೆಗೆ ಗ್ರಾಸ ಆಗಿದ್ದು, ಅಂದಿನ ರಾಜರ ಆಡಳಿತಕ್ಕೂ ಈಗಿನ ಆಡಳಿತಕ್ಕೂ ತುಲನೆ ಸರಿನಾ ಎಂಬ ಬಗ್ಗೆ ಜನರೇ ನಿರ್ಧರಿಸಬೇಕಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ವಿಪಕ್ಷಗಳು ಕೂಡ ಕಿಡಿಕಾರಿರ್ತಕ್ಕಂಥದ್ದು. ನಿಮ್ಮಪ್ಪನ ಕೊಡುಗೆ ಏನಪ್ಪ ಹೇಳಿ ಅಂತ BJPಯ ಎಲ್ಲ ನಾಯಕರು ಕೂಡ ಒಂದು ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಇದು ರಾಜಮನೆತನಕ್ಕೆ ಮತ್ತು ರಾಜ್ಯದ ಜನತೆಗೆ ಮಾಡಿದ ಅಪಮಾನ. ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ಷಮೆ ಯಾಚಿಸಬೇಕು ಅಂತಲೂ ಕೂಡ ಆಗ್ರಹಿಸಿದಿರ್ತಕ್ಕಂಥದ್ದು. ಹಾಗಾದರೆ ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ಇಂಥ ಸಂದರ್ಭದಲ್ಲಿ ತುಲನೆ ಮಾಡೋದಕ್ಕೆ ಸಾಧ್ಯನಾ? ಜೊತೆಗೆ ರಾಜಮನೆತನದ ಕೊಡುಗೆ ಅನ್ನೋದು ಕೂಡ ಮೈಸೂರಿಗೆ ಗೊತ್ತಿದೆ, ಜೊತೆಗೆ ಸಿದ್ದರಾಮಯ್ಯನವರ ಕೊಡುಗೆ ಏನು ಅನ್ನೋದು ಕೂಡ ಮೈಸೂರಿಗೆ ಗೊತ್ತಿದೆ. ಹಾಗಾದರೆ ಇದನ್ನು ನಿರ್ಧರಿಸಬೇಕಾದವರು ಯಾರು? ಅಂತಿಮವಾಗಿ ಜನರೇ. ಹಾಗಾಗಿ ಏನೇ ರಾಜಕೀಯ ಸಮರ ಇದ್ದರೂ ಕೂಡ ಜನರೇ ಇದಕ್ಕೆ ಒಂದು ತೀರ್ಪನ್ನು ಕೊಡ್ತಾರೆ. ಅದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.